Hi friends, I am at Namane Tota, Parle Hobuli, Alur Taluku, Hasan district. This is the river Shakutirtha, which I explained in the last Wednesday's webinar also. This is surface flow. This river Shakutirtha flows at the northeast corner of my farm, and our open well receives surface flow through gravity from this river. So now there is a good rain in this area. In the last couple of weeks now, almost since May 18th, it is raining heavily in this part, Sakleshpur zone. See, this river is always flowing like this. So this river flows almost perennial, about 10 to 11 months in a year, except in some of the summer weeks, it will go dry. So this is the natural flow which receives water by open well, and we use this water for irrigation. ಮಿತ್ರರೇ, ನನ್ನ ಕಳೆದ ವಾರದ ವೆಬ್ಕಾಸ್ಟಲ್ಲಿ ಹೇಳಿದ್ದೆ, ನಮ್ಮನೆ ತೋಟದ ನೀರಾವರಿ ವ್ಯವಸ್ಥೆಯಲ್ಲಿ ತೆರೆದ ಬಾವಿ ಶಂಕುತೀರ್ಥ ಎನ್ನುವ ಒಂದು ನದಿ, ಹೇಮಾವತಿ ನದಿ ಉಪನದಿ, ಇದು ಅಂತಿಮವಾಗಿ ಕಾವೇರಿ ಸೇರುತ್ತೆ. ಈ ನದಿಯ ನೀರು ನನ್ನ ತೆರೆದ ಬಾವಿಗೆ ಗುರುತ್ವಾಕರ್ಷಣ ಶಕ್ತಿಯಿಂದನೇ ಬರುತ್ತೆ ನ್ಯಾಚುರಲ್ ಆಗಿ ಅಂತ ಹೇಳಿದ್ದೆ. ನೋಡಿ, ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ಈ ಶಂಕುತೀರ್ಥ ನದಿ ಈ ರೀತಿ ಹರಿತಾ ಇದೆ, ನೋಡಿ ಇಲ್ಲಿ ಗಮನಿಸ್ಬೋದು, ಹರಿತಾ ಇರುತ್ತೆ ನೋಡಿ ಮಿತ್ರ. ಸೊ ಇದು ವರ್ಷದ 10 ರಿಂದ 11 ತಿಂಗಳು ಕಾಲ ಈ ರೀತಿ ಹರಿತಾ ಇರುತ್ತೆ. ಸೊ ಈ ನದಿ ನೀರು ನನ್ನ ಬಾವಿಗೆ ಬರುತ್ತೆ. ಸೊ ಕೆಲವೇ ವಾರಗಳಲ್ಲಿ ಬೇಸಿಗೆಯಲ್ಲಿ ಮಾತ್ರ ಡ್ರೈ ಆಗುತ್ತೆ. ಈ ಸರ್ಫೇಸ್ ಫ್ಲೋ ನೀರನ್ನು ಇಟ್ಕೊಂಡು ನಾವು ನಮ್ಮ ತೆರೆದ ಬಾವಿಯಿಂದ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದು ಮಳೆಗಾಲದ ಸಮಯ. ಸಕಲೇಶಪುರದ ಈ ಭಾಗ ಭಾರಿ ಮಳೆ ಬರ್ತಾ ಇದೆ. ಮೇ 18ರಿಂದನೂ ಮಳೆ ಬರ್ತಾನೇ ಇದೆ ಈ ಜಾಗದಲ್ಲಿ. ನಮ್ಮ ಈ ನದಿ ಶಂಕುತೀರ್ಥ ಹರಿದು ಹೇಮಾವತಿ ಸೇರ್ತಾ ಇದೆ. ಇದರದ್ದು ಮಾಹಿತಿ ನಿಮಗೆ ತಲುಪಿಸೋಣ ಅಂತ ಇವತ್ತಿಲ್ಲಿ ಬಂದಿದ್ದೀನಿ. ಧನ್ಯವಾದಗಳು ಮಿತ್ರರು.